ಗಾಯ್ಸ್, ಇವಾಗ ಶರತ್ನವರು ಕಟಿಂಗ್ ಮಾಡ್ತಿದ್ದಾರೆ. ಹೇಗೆ ಆಗ್ತಿದೆ ಶರತ್? ಹಂಗೆ ನೆನಪೇ ಹೋಯ್ತು ನೋಡಿ ಇದು ಮಾಡ್ಲಿಕ್ಕೆ, ಬ್ಲಾಗ್ ಮಾಡ್ಲಿಕ್ಕೆ. ಫ್ಲೈಟ್ನವ್ರು ನೋಡಿ ಚಿಕನ್ ಮಾಡ್ತಾ ಇದ್ದಾರೆ. ಹೇಗೆ ಮಾಡೋದು ಚಿಕನ್? ಫಸ್ಟಿಗೆ ನಾವು ಕಟಿಂಗ್ ಮಾಡಿ ಹಾಕಿದ್ದೇವೆ. ಸೊ ನಾವು ಚಿಕನ್ ನಂದೂರ್ಸು ಫ್ರೆಶ್ ಆ್ಯಂಡ್ ಹೆಲ್ತಿಯಾ ಇಲ್ಲಿಂದ ಚಿಕನ್ ತಂದು ಬಂದಿದ್ದಾರೆ ಫ್ಲಾಯ್ಡ್ನವರು. ಸೊ ಇವಾಗ ಕಟ್ಟಿಂಗ್ ಎಲ್ಲ ಮಾಡಿ ಕೊಡ್ತಾರ ಅವರೇ? ಕಟ್ಟಿಂಗ್ ಎಲ್ಲ ಮಾಡಿ ಕೊಡ್ತಾರೆ ಅವರು. ನೈಸ್. ಇವಾಗ ಇದನ್ನ ಡೈರೆಕ್ಟ್ ಹಾಕುದ? ಫಸ್ಟ್ ವಾಶ್ ಮಾಡಿ ಆಮೇಲೆ ನೋಡಿ ಈ ಥರ ವಾಶ್ ಮಾಡ್ತಾರೆ. ಪೀಸಸ್ ಎಲ್ಲ ಒಳ್ಳೆ ಮಾಡಿ ಕೊಟ್ಟಿದ್ದಾರೆ ನೋಡಿ. ಈ ಥರ ವಾಶ್ ಮಾಡ್ಬೇಕು ಒಳ್ಳೆ ಮಾಡಿ ಎಲ್ಲದ್ರದ್ದೆಲ್ಲ. ಏನು ತೆಗಿಬೇಕು? ಬ್ಲಡ್ ಸ್ಟೇನ್ ಎಲ್ಲ ತೆಗೆದು ಫುಲ್ ಕ್ಲೀನ್ ಮಾಡಬೇಕು ನೋಡಿ. ಶರತ್ತಿದ್ದು ಇನ್ನೊಂದು ಕಟಿಂಗ್ ಆಯಿತು, ಬೇಗ ಫಾಸ್ಟ್ ಆಗ್ತಿದ್ದಾರೆ. ಸೊ ಗ್ಯಾಸಿನ ಸಮಸ್ಯೆ ಇದೆ, ಅದಕ್ಕೆ ಇವರು ಇಂಡಕ್ಷನ್ ಅನ್ನು ಯೂಸ್ ಮಾಡ್ತಿದ್ದಾರೆ. ಸೊ ಬ್ಯಾಂಗ್ಳೂರಲ್ಲಿ ಗ್ಯಾಸ್ ಸಿಗಲ್ಲ. ಸೊ ಇವರು ಫಸ್ಟಿಗೆ ತಲೆ ಖರ್ಚು ಮಾಡಿ ಇಂಡಕ್ಷನ್ ಅಂತ ಅಂದಿದ್ದಾರೆ. ಸೊ ಇದು ಆರೆಂಜ್ ಆಗೋ ತನಕ ನಾವು ಹಾಕಿ ಇದು ಮಾಡ್ತಾ ಇರ್ಬೇಕಾ? ಕಲಿಸ್ತಿರ್ಬೇಕಾ? ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಬೇಕು. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಿದ್ದಾರೆ ನೋಡಿ. ಒಂದು kg ಚಿಕನ್, 2 ನೀರುಳ್ಳಿ, ಟೊಮೆಟೊ 2, ನೀರುಳ್ಳಿ 2. ಜಾಸ್ತಿ ಹಾಕಿದ್ರೆ ಅದು ಸ್ವೀಟ್ ಆಗ್ತದೆ ಚಿಕನ್. ನೀರುಳ್ಳಿ ಸ್ವೀಟ್ ಅಲ್ವ? ಸೊ ಇವರು ಎಕ್ಸ್ಪರ್ಟ್ ಫ್ಲಾಯ್ಡ್ ಅಂತ ಇದ್ದಾರೆ. ಒಳ್ಳೆ ಎಲ್ಲ ರೀತಿಯ ಕುಕಿಂಗ್ ಮಾಡ್ತಾರೆ ಶರತ್ ಇವರು. ಏನಾದರೂ ಕಾಂಟ್ರಾಕ್ಟ್ ಇದ್ರೆ ಇವರಿಗೆ ಕರಿಬೋದು. ಕ್ಯಾಟ್ರಿಂಗ್ ಎಲ್ಲ ಮಾಡ್ತೀವಿ. ಸೈಡ್ ಬಿಸ್ನೆಸ್ ಸ್ಟಾರ್ಟ್ ಮಾಡುವಂತ ಇದ್ದೇನೆ. ಸೊ ಇವಾಗ ಟೊಮೆಟೊನ ಹಾಕುದು ನೋಡಿ. ಈಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ರೆ ಅಡಿಗೆ ಆಗುತ್ತೆ. ಅದಕ್ಕೆ ನಂತರ ಇದಾಗ್ತದೆ ಟೊಮೆಟೊ ಹಾಕ್ಬೇಕು ನಮಗೆ. ಇವಾಗ ನೋಡಿ ಹೋಗ್ತಾ ಇದೆ. ಒಳ್ಳೆ ಐಡಿಯಾ ಇದು. ಸೊ ಎಷ್ಟು ಹೊತ್ತು ತನಕ ಇದು ಬೇಕು? ಇದು ಇನ್ನು 10 ನಿಮಿಷ ಇದಕ್ಕೆ ಉಪ್ಪು ಹಾಕಬೇಕು. ಸ್ವಲ್ಪ ಇದಾಗುತ್ತೆ, ಬೇಯುತ್ತೆ ಬೇಗ. ನೋಡಿ ಗೈಸ್, ಉಪ್ಪು ಹಾಕ್ತಿದ್ದಾರೆ. ಜಾಸ್ತಿ ಆಗಲಿಲ್ಲ ಅದು. ನೀರು ಹಾಕ್ಬೇಕು ಅದಕ್ಕೆ. ಚಿಕನ್ ಎಲ್ಲ ಹಾಕ್ತೀವಲ್ಲ ಕರೆಕ್ಟ್ ಆಗ್ತದೆ. ಉಪ್ಪೆಲ್ಲ ಹಾಕಿ ಒಳ್ಳೆ ಕಲಕಿಸ್ತೀವಿ. ಒಂದು 5 ನಿಮಿಷ ಹೀಗಿತ್ತು. ಆನಂತರ ಚಿಕನ್ ಹಾಕ್ಬೇಕು. 5 ನಿಮಿಷ ಹೀಗೆ ಕ್ಲೋಸ್ ಮಾಡಿರ್ಬೇಕಾ? ಕ್ಲೋಸ್ ಅಲ್ಲ, ಓಪನ್ ಇರ್ಬೇಕು. ಓಕೆ. ಸ್ವಲ್ಪ ಟೊಮೆಟೊ ಸ್ವಲ್ಪ ಮೆತ್ತಿಗೆ ಹಾಕಬೇಕು. ಸೊ 5 ನಿಮಿಷದ ನಂತರ ನಾವು ಸಿಗುವ. ಇವಾಗ 5 ನಿಮಿಷ ಇದಾಗಲಿ, ಬೇಯಲಿ ಒಳ್ಳೆ ಮಾಡಿ. ಸೊ ಗೈಸ್, ಇವಾಗ 5 ನಿಮಿಷದ ಕಾಲಾವಕಾಶ ಮುಗಿದಿದೆ. ಇವಾಗ ಚಿಕನ್ ಹಾಕುವ ಸಮಯ ಬಂದಿದೆ.
ಚಿಕನ್ ಎಲ್ಲ ವಾಶ್ ಮಾಡಿ ಆಯಿತು, ಕ್ಲೀನ್ ಮಾಡಿ ಇವಾಗ ಚಿಕನ್ ಹಾಕೋದು ನೋಡಿ. ನೋಡುವಾಗ ಒಳ್ಳೆ ಕಾಣ್ತಿದೆಲ್ಲ, ತಿನ್ನುವಂತ ಆಗ್ತಿದೆಯಾ ಫ್ಲೈಟ್ ಆದ ಮೇಲೆ ಆದಮೇಲೆ ತಿನ್ನೋಣ ಅಂತ. ಸೊ ಒಳ್ಳೆ ಮಿಕ್ಸ್ ಮಾಡಬೇಕು, ಕಲಿಸ್ಬೇಕು ಚೆನ್ನಾಗಿ. ಚಿಕನ್ ಪೀಸ್ ಸ್ವಲ್ಪ ದೊಡ್ಡ ಆಗಿಲ್ವಾ ಅದು? ದೊಡ್ಡ ಇದೆಯಲ್ಲ. ಸ್ವಲ್ಪ ದೊಡ್ಡದಿದೆ. ಸೊ ಇದು ಇವಾಗ ಎಷ್ಟು ಸಮಯ ಇಡಬೇಕು ನಾವು? ಇದು ಸ್ವಲ್ಪ ಚಿಕನ್ದು ಕಲರ್ ಇನ್ನು ವೈಟ್ ಆಗ್ತದೆ. ಅದಾದ್ಮೇಲೆ ನಾವು ಪುಡಿ ಎಲ್ಲ ಹಾಕ್ಬೇಕು. ಓಕೆ, ಸ್ವಲ್ಪ ನೀರು ಬಿಡ್ತದೆ ಚಿಕನ್, ಅವಾಗ ಹಾಕ್ಬೇಕು. ಒಂದು 5 ನಿಮಿಷ. 5 ನಿಮಿಷ ಇದು ಕ್ಲೋಸ್ ಮಾಡಿ ಇಡ್ಬೇಕಾ? ಕ್ಲೋಸ್ ಮಾಡಿ. ಸೊ ಇನ್ನೊಂದು ಸತಿ 5 ನಿಮಿಷದ ನಂತರ ಸಿಗೋಣ. ರೈಸ್ ನೋಡಿ, ಇವಾಗ 5 ನಿಮಿಷ ಆದಮೇಲೆ ಇದು ಕುಕ್ ಮಾಡಿದ್ಮೇಲೆ ಇದ್ರದ್ದು ಕಲರ್ ವೈಟ್ ಆಗಬೇಕು ನೋಡಿ ಚಿಕನ್. ಇದ್ರದ್ದು ಹಸಿ ವಾಸನೆ ಹೋಗುವ ತನಕ ನಾವು ಇದನ್ನು ಇದು ಮಾಡಬೇಕು, ಕಲಿಸ್ಬೇಕು, ಕುಕ್ ಮಾಡಬೇಕು. ಸೊ ಇವಾಗ ಆಗಿದೆ ಇದು ಆಲ್ಮೋಸ್ಟ್. ಈ ಚಿಕನ್ ಸುಕ್ಕ ಮಾಡುವಾಗ ನಾವು ಇದು ಹುಡಿ ಎಲ್ಲ ಹಾಕ್ತೀವಿ ಇವಾಗ. ಯಾವುದೆಲ್ಲ ಹುಡಿ ಇಂಗ್ರೀಡಿಯೆಂಟ್ಸ್? ಇಂಗ್ರೀಡಿಯೆಂಟ್ಸ್ ಫಸ್ಟ್ ಒಂದು ಸ್ವಲ್ಪ ಟರ್ಮರಿಕ್ ಪೌಡರ್, ಹಳದಿ ಪೌಡರ್ ಒಂದು ಸ್ವಲ್ಪ, ಆನಂತರ ಸ್ವಲ್ಪ ಚಿಲ್ಲಿ ಪೌಡರ್. ಓಕೆ. ಇದಾದ ನಂತರ ಇದು ನಮ್ಮ ಗರಂ ಹೋಮ್ ಮೇಡು, ಶರತ್ ನಮ್ಮ ರೂಮ್ಮೇಟ್ ಅವರ ಮಮ್ಮಿ ಮಾಡಿರೋದು ಹೋಮ್ ಮೇಡ್. ಗರಂ ಮಸಾಲ? ಗರಂ ಮಸಾಲ ಅಲ್ಲ, ಇದು ಸುಕ್ಕ ಪೌಡರಾ? ಇದು ಚಿಕನ್ ಸುಕ್ಕ ಪೌಡರ್. ಮನೆಯಲ್ಲೇ ಮಾಡಿ ತಂದದಂತೆ ಶರತ್. ಇದು ಇವಾಗ ಹಾಕ್ತದೆ. ನಾವು ಗ್ರೀನ್ ಚಿಲ್ಲಿ ಹಾಕಲಿಲ್ಲ, ಅದಕ್ಕೆ ಇದು ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ನಾನು ಸ್ವಲ್ಪ ಸ್ಪೈಸಿಗೆ ಸ್ವಲ್ಪ ಜಾಸ್ತಿ ಒಳ್ಳೆ ಕಲಿಸ್ತಿದ್ದೆ. ಉಪ್ಪೆಲ್ಲ ಅವಾಗಲೇ ಹಾಕ್ತಿದ್ದೀನಿ ನಾನು, ಅದೇ ಸಾಕು. ಟೇಸ್ಟ್ ನೋಡಿದ್ದೇನೆ, ಕಲಿಸ್ತಿದ್ದು ಉಪ್ಪು ಇವಾಗ. ಸೊ ಇದ್ರದ್ದು ಕಲರ್ ಚೇಂಜ್ ಆಗ್ತದೆ ನೋಡಿ ಅಲ್ಲ, ಆರೆಂಜ್ ಅದು ಆರೆಂಜ್ ಆಯ್ತು ಇವಾಗ. ಹಳದಿ ಮತ್ತೆ ಇದು ಮಿಕ್ಸ್ ಆದಮೇಲೆ, ಚಿಲ್ಲಿ ಪೌಡರ್ ಮಿಕ್ಸ್ ಆದಮೇಲೆ ಆರೆಂಜ್ ಕಲರ್. ಸ್ವಲ್ಪ ನೀರನ್ನು ಹಾಕ್ಬೇಕು ಇದಕ್ಕೆ. ಸೊ ಗೈಸ್ ನೋಡ್ಬೋದು ನೀವು, ಸುಕ್ಕ ರೆಡಿ ಆಗ್ತಿದೆ. ಇದಕ್ಕೆ ಸ್ವಲ್ಪ ನೀರು ಹಾಕ್ಬೇಕಂತಿವಾಗ. ನೀರು ತೆಗಿತಿದ್ದಾರೆ. ಅಂದರೆ ಮಸಾಲ ಕೆಳಗೆ ತಾಗುತ್ತಲ್ಲ, ಅದಕ್ಕೆ ಸ್ವಲ್ಪ ನೀರು ಹಾಕ್ಬೇಕು. ಗ್ರೇವಿ ಜಾಸ್ತಿ ಬೇಕಿದ್ರೆ ಜಾಸ್ತಿ ನೀರು ಹಾಕ್ಬೇಕು. ಸೊ ಇವಾಗ ಇಡಬೇಕಾ ಇದು ಆಫ್ ಮಾಡಿ? ಇದೊಂದೊಂದು 10 ನಿಮಿಷ ಇಟ್ಟರೆ ಸಾಕು. 10 ಬೇಡ, 8 ನಿಮಿಷ ಇಟ್ಟರೆ ಆಗ್ತದೆ ರೆಡಿ ಚಿಕನ್ ಸುಕ್ಕ. ಸೊ ಟೋಟಲ್ 30 ನಿಮಿಷ ಬೇಕು ಮಾಡೋಕ್ಕೆ ಚಿಕನ್ ಸುಕ್ಕ. 30 ಮಿನಿಟ್ಸಲ್ಲಿ ರೆಡಿ. ಚಿಕನ್ ಸುಕ್ಕಲ್ಲ, ಒಂದು ಚಿಕನ್ ಪುಲಿ ಉಂಟು, ಅವು ಒಂದು ಕಾಯಿ ತುರಿ ಮಾಡಿದ ಸುಕ್ಕ ಆಗ್ಬೋದು. ಸೊ ಗೈಸ್ ನಾವು ಇನ್ನೂ ಒಂದು 10 ಮಿನಿಟ್ಸ್ ಅಥವಾ 8 ಮಿನಿಟ್ಸ್ ತನಕ ವೆಯ್ಟ್ ಮಾಡಬೇಕು. ಸೊ ನೋಡುವ ಹೇಗೆ ಆಗ್ತದೆ ಅಂತ ಟೇಸ್ಟ್. ನಮ್ಮ ಫ್ಲೈಡ್ ಅವರ ಕುಕಿಂಗ್
ಎಸ್ ಇವಾಗ ಫೈನಲ್ ಟೇಸ್ಟಿಂಗ್ ನಡೀತಿದೆ. ಎಲ್ಲ ಮುಗ್ದೋಗಿದೆ ನೋಡಿ, ಈ ಥರ ಒಳ್ಳೆ ಕಲರ್ ಎಲ್ಲ ಬಂದಿದೆ. ಮತ್ತು ಟೇಸ್ಟ್ ಹೇಗಿದೆ ಅಂತ ಹೇಳ್ತಾರೆ ನಮ್ಮ ಶರತ್ ಅವರು. ಹೇಗಿದೆ ಶರತ್ ಅವರೇ? ಸೂಪರಾ? ಸೊ ನಮ್ಮ ಫ್ಲಾಯ್ಡಿಗೆ ಉಪ್ಪೆಲ್ಲ ಹೇಗಿದೆ? ಕರೆಕ್ಟ್ ಇದೆ, ಖಾರ ಕರೆಕ್ಟ್ ಇದೆ ಅಂತ. ಸೊ ನಮ್ಮ ಫ್ಲಾಯ್ಡ್ ಅವರಿಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಿದ್ದೇವೆ ಚಿಕನ್ ಸುಕ್ಕ ಮಾಡಿದ್ದಕ್ಕೆ. ಸೊ ಇವಾಗ ಕ್ಯಾಟ್ರಿಂಗ್ ಎಲ್ಲ ಇದ್ರೆ ಹೇಳಬೇಕಂತ ಇವರಿಗೆ. ಸೊ ಇಷ್ಟೇ ಗಾಯ್ಸ್ ಇವತ್ತಿಗೆ. ಫಾರ್ ಮೋರ್ ವಿಡಿಯೋಸ್ ಪ್ಲೀಸ್ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.